ಪಾಲಿಟಿಕ್ಸ್ ಜಾಸ್ತಿ ಆಯಿತು ನಿಖಿಲ್ ಅವರೇ. ಅಜ್ಜಿ ಚೆನ್ನಮ್ಮ ಅವರ ಸಾವು ಒಂದು ಆಘಾತಕಾರಿಯಾಗಿತ್ತು. ಆ ಸಿಚುವೇಷನಲ್ಲಿ ದೇವೇಗೌಡರು ನೋಡೋಕ್ಕೆ ಹಿಂಸೆ ಅನಿಸುತ್ತೆ. ಅದು ಅಂದರೆ ಆ ದುಃಖದಲ್ಲಿ ದೇವೇಗೌಡರು ನೋಡೋಕ್ಕೆ ಹಿಂಸೆ ಅನಿಸುತ್ತೆ. ಹೇಗೆ ಅವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಇಷ್ಟು ವರ್ಷಗಳ ಜೀವನ ಸಂಗಾತಿಯನ್ನು ನನ್ನ ಜೊತೆಗಿಲ್ಲ ಅಂತ ಅಕ್ಸೆಪ್ಟ್ ಮಾಡಿಕೊಂಡು ಆಗಿದೆಯಾ ದೇವೇಗೌಡರಿಗೆ? ಅಕ್ಸೆಪ್ಷನ್ ಪಾಯಿಂಟಲ್ಲಿ ದೊಡ್ಡವರು ಅಜ್ಜಿಯವರು ಅವ್ರನ್ನ ಅಗಲಿ ಹೋಗಿದ್ದಾರೆ ಅಂತಕ್ಕಂಥ ಅಕ್ಸೆಪ್ಷನ್ ಮಾಡ್ಕೊಳ್ಳೋದು ಬಹುಶಃ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಬಿಕಾಸ್ ಅವರಿಬ್ಬರು ಕೂಡ ನಡೆದು ಬಂದಂಥ ದಾರಿ ಎಷ್ಟು 72 ವರ್ಷದ ದಾಂಪತ್ಯ ಜೀವನ. ಭಾಳ ಚಿಕ್ಕ ವಯಸ್ಸಿಗೆ ಇಬ್ಬರು ಮದುವೆ ಆದಂಥದ್ದು. ಯಾವಾಗಲೂ ಕೂಡ ಇಬ್ಬರು ಊಟ ಇರ್ಬೋದು ಅಥವಾ ಪೂಜೆ ಇರ್ಬೋದು ಅಥವಾ ಯಾವುದೇ ವಿಚಾರದಲ್ಲಿ ಒಟ್ಟಾಗೆ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಂಥದ್ದು. ಬಟ್ ಇವತ್ತು ಅಜ್ಜಿಯವರು ಬಿಟ್ಟೋಗಿರ್ತಕ್ಕಂಥದ್ದು ಬಹುಶಃ ಈಗಲೂ ಕೂಡ ವಾರಕ್ಕೊಮ್ಮೆನೋ ಅಥವಾ ಅವ್ರಿಗೆ ಯಾವಾಗ ಮನಸ್ಸಿಗೆ ಅನಿಸುತ್ತೋ ಹೋಗಿ ಅವ್ರ ಸಮಾಧಿ ಹತ್ರ ಕೂತ್ಕೊಂಡು ಬರುವಂಥದ್ದು ದೇವೇಗೌಡರು ಸಾಹೇಬರು ಮಾಡ್ತಾ ಇದ್ದಾರೆ. ಬಟ್ ಅವರ ಸ್ಥಾನದಲ್ಲಿ ನಿಂತು ನೋಡಿದಾಗ ಅಕ್ಸೆಪ್ಟೆನ್ಸಿ ಅನ್ನೋ ಪಾಯಿಂಟು ಬಹುಶಃ ಅವರು ಎಂದಿಗೂ ಕೂಡ ಬರಲಿಕ್ಕೆ ಆಗೋದಿಲ್ಲ. ಕೊನೆ ತನಕ ಕಾಡುತ್ತೆ ಅವ್ರಿಗೆ, ಖಂಡಿತ ಕಾಡುತ್ತೆ. ಕುಮಾರಸ್ವಾಮಿ ಅವರು ಸ್ವಾಭಾವಿಕ ಸರ್ ಮಗ ಜೊತೇಲಿ ಏನಂದರೆ ಅಜ್ಜಿಯವ್ರಿಗಾಗಲಿ ಅವ್ರಿಗಾಗಲಿ ಒಂದು ರೀತಿಯ ಸಂಬಂಧ ನಾವು ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ 6 ಜನ ಮಕ್ಕಳು 11 ಜನ ಮೊಮ್ಮಕ್ಕಳು. ಬಟ್ ಅಜ್ಜಿಯಲ್ಲಿದ್ದಂಥ ಒಂದು ವಿಶೇಷ ಗುಣ ಏನಂತ ಅಂದರೆ ಎಲ್ರಿಗೂ ಕೂಡ ಸಮಾನವಾಗಿ ಪ್ರೀತಿ ಹಂಚೋರು. ದೇವೇಗೌಡರ ಆರೋಗ್ಯ ಹೆಂಗಿದೆ ಈಗ? ನಾನು ಐ ಆಲ್ವೇಸ್ ವಾಂಟೆಡ್ ಟು ನೋ ಅವ್ರ ಆರೋಗ್ಯದ ಗುಟ್ಟೇನು ಅಂತ. ಈಗ ಸದ್ಯಕ್ಕೆ ಒಂದಷ್ಟು ತಿಂಗಳುಗಳಿಂದ ಡಯಾಲಿಸಿಸ್ ನಡೀತಾ ಇದೆ. ಕಿಡ್ನಿ ಡಯಾಲಿಸಿಸ್ ವಾರದಲ್ಲಿ 1-2 ಡೇಸ್ ಆದರೂ ಮಾಡ್ತಾರೆ. ಅದನ್ನೆಲ್ಲ ಹೊರತುಪಡಿಸಿ ಬಹುಶಃ ಅವರಲ್ಲಿ ಇರ್ತಕ್ಕಂಥ ಒಂದು ಮೆಂಟಲ್ ಸ್ಟ್ರೆಂತ್ ಏನಿದೆ, ಮಾನಸಿಕವಾದಂಥ ಅವ್ರಿಗೆ ಒಂದು ಛಲ, ಬಹುಶಃ ಇನ್ನೂ ಕೂಡ ಅವ್ರನ್ನ ಒಂದು ಶತಾಯುಷಿಗಳಾಗಿ ಕರ್ಕೊಂಡು ಹೋಗುತ್ತೆ ಅಂತಕ್ಕಂಥದ್ದು ನಾವು ನಂಬಿದ್ದೀವಿ ಅಷ್ಟೇ. ಪೇಪರ್ ಓದ್ತಾರಾ? ತುಂಬ ಓದ್ತಾರೆ. ಹೌದಾ? ಹೌದು. ನ್ಯೂಸ್ ಚಾನಲ್ ನೋಡೋದಿಲ್ಲ? ಎಲ್ಲ ನೋಡ್ತಾರೆ. ಇಸ್ ಆಲ್ ಅಪ್ಡೇಟೆಡ್. ಇವತ್ತಿನ ಪ್ರೆಸೆಂಟ್ ಇರ್ಬೋದು, ಪಾಸ್ಟ್ ಇರ್ಬೋದು, ಎಲ್ಲ ಅಪ್ಡೇಷನ್ಸು ಅವ್ರ ಹತ್ರ ಇರುತ್ತೆ. ಓಕೆ. ಈ ಆವಾಗ ಗೌರ್ಮೆಂಟ್ ಫೈಲ್ನೆಲ್ಲ ತಿರುವು ಹಾಕ್ತಾರಂತೆ, ಡಾಕ್ಯುಮೆಂಟ್ ಎಲ್ಲ ವೆರಿಫೈ ಮಾಡ್ತಿರ್ತಾರೆ, ಡಾಕ್ಯುಮೆಂಟ್ ನೋಡ್ತಾ ಕೂತ್ಕೊಂಡಿರ್ತಾರೆ ಅಂತಾರೆ. ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ ಡಾಕ್ಯುಮೆಂಟೇಷನ್ನ ಕಲೆ ಹಾಕಿ ಮಾತನಾಡ್ತಕ್ಕಂಥ ಕಲ್ಚರ್ ಶುರು ಆಗಿದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಂದ. ಅದನ್ನು ಕುಮಾರಣ್ಣ ಅವರು ಮುಂದುವರ್ಸ್ಕೊಂಡು ಬಂದರು. ಈಗ ನಮ್ಮಂಥ ಯುವಕರು ಕೂಡ ಆ ಒಂದು, ಯಾಕೆಂದರೆ ಏನೇ ಮಾತಾಡಬೇಕಾದ್ರೂ ಕೂಡ ಸಂತೆ ಭಾಷಣ ಮಾಡೋದಕ್ಕಾಗೋದಿಲ್ಲ, ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇಟ್ಕೊಂಡು ಮಾತಾಡಬೇಕಾಗ್ತದೆ ಅಜ್ಜಿ. ಅದನ್ನು ನಾವು ಕೂಡ ಆದರ್ಶವಾಗಿ ಪಾಲನೆ ಮಾಡ್ತಾ ಇದ್ದೀವಿ. ನೈಸ್ ಗಲಾಟೆ. ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ಹೇಳ್ತಾರೆ, ಯಾರು ಟೋಲ್ ಕೊಡಬೇಡಿ, ಇಲ್ಲಿ ಸುಮ್ಮನೆ ಓಡಾಡಿ ಅಂತ. ದಿನ ಬೆಳಗಾದ್ರೆ ಗಲಾಟೆಗಳಾಗ್ತಾ ಇದ್ದಾವೆ. ಈಗ ಇತ್ತೀಚೆಗೆ ಡಬಲ್ ಬೆಂಚ್ ಹೈಕೋರ್ಟಲ್ಲಿ ಬಹುಶಃ ಒಂದು ಪತ್ರಿಕೆಯಲ್ಲೂ ಕೂಡ ಇಷ್ಟು ದೊಡ್ಡ ಮಟ್ಟದ ಹಗರಣ ಆಗಿರ್ತಕ್ಕಂಥದ್ದು ಒಂದು ಇಟ್ಸ್ ಎ ಬಿಗ್ಗೆಸ್ಟ್ ಸ್ಕ್ಯಾಮ್ ಅಂತಕ್ಕಂಥದ್ದೇನು ಮೆನ್ಷನ್ ಮಾಡಿದರು. ಅದರ ಒಂದು ಜಡ್ಜ್ಮೆಂಟ್ ಕಾಪಿ ತೆಗೆದು ಒಂದು ಆರ್ಡರ್ ಕಾಪಿ ತೆಗೆದು ನೋಡಿದಾಗ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅಂತಕ್ಕಂಥದ್ರಲ್ಲಿ ಒಂದಷ್ಟು ಅಂಶಗಳೇನು ಮೆನ್ಷನ್ ಆಗಿತ್ತು. ಅದು 111 ಕಿಲೋಮೀಟ್ರು ಬೆಂಗಳೂರು ಟು ಮೈಸೂರು ರಸ್ತೆ ಆಗಬೇಕು, ಪೆರಿಫೆರಲ್ ರಿಂಗ್ ರೋಡ್ ಆಗಬೇಕು, ಲಿಂಕ್ ರೋಡ್ ಆಗಬೇಕು, ಜೊತೆಯಲ್ಲಿ ನಿಮ್ಮ 5 ಇಂಟಿಗ್ರೇಟೆಡ್ ಟೌನ್ಶಿಪ್ ಆಗಬೇಕು, ಇವೆಲ್ಲವೂ ಕೂಡ ತೋರಿಸ್ಕೊಂಡಿದ್ರು. ಆದರೆ ನಾಟ್ ಇವನ್ 5 to 10% ಇದು ಯಾವುದೂ ಕೂಡ ಕಂಪ್ಲೀಷನ್ ಮಾಡ್ಕೊಂಡಿಲ್ಲ. ಬಟ್ 20,000 ಎಕರೆಯಷ್ಟು ಇವತ್ತು ಟೋಟಲಿ ಲ್ಯಾಂಡನ್ನು ಅಕ್ವಿಸಿಷನ್ ಮಾಡ್ಕೊಂಡಿದ್ದಾರೆ. ರೈತರಿಗೂ ಕೂಡ 67% ಜನ ರೈತರಿಗೆ ಕಂಪನ್ಸೇಷನ್ ಸಿಕ್ಕಿಲ್ಲ ಅನ್ನುವಂಥ ವಿಚಾರವಾಗಿ ಆ್ಯಕ್ಚುಲಿ ಸರ್ಕಾರಕ್ಕೆ ಹೈಕೋರ್ಟ್ ಹೇಳಿರ್ತಕ್ಕಂಥದ್ದು, ಇದು ಒಂದು ಪರಿಶೀಲನೆ ಆಗಬೇಕು, ತನಿಖೆ ಆಗಬೇಕು, ಇದನ್ನು ಯಾಕೆ ಹಿಂಗೆ ಬಿಟ್ಕೊಂಡು ಕೂತಿದ್ದೀರಿ. ಈಗಿದ್ದಾಗ ಪ್ರತಿನಿತ್ಯ ಒಬ್ಬ ಕಾಮನ್ ಮ್ಯಾನ್ ಓಡಾಡ್ತಾನಲ್ಲಿ. ಒಬ್ಬ ITBTಲಿ ಕೆಲಸ ಮಾಡ್ತಕ್ಕಂಥವ್ರು ಶುಕ್ರವಾರ ಆದರೆ ಹೋಗ್ತಾರೆ, ಮತ್ತು ಭಾನುವಾರ ಆದರೆ ವಾಪಸ್ ಬರ್ತಾರೆ. ಕ್ಯಾಬ್ ಡ್ರೈವರ್ಸ್ ಓಡಾಡ್ತಾರೆ, ರೈತರು ಓಡಾಡ್ತಾರೆ, ಸ್ಟೂಡೆಂಟ್ಸ್ ಓಡಾಡ್ತಾರೆ, ಎಲ್ಗ ವರ್ಗದ ಜನ ಓಡಾಡ್ತಾರೆ. ಆಮೇಲೆ ಇಟ್ಸ್ ಎನ್ ಎಕ್ಸಾರ್ಬರೆಂಟ್ ಪ್ರೈಸಿಂಗು ಕೂಡ ಮಾಡಿದ್ದಾರೆ. ನೀವು ಅಬ್ಸರ್ವ್ ಮಾಡ್ಬೋದು. ಟೋಲ್ ಹೋಗೋದು ಬರೋದು ಹೆಚ್ಚು ಕಮ್ಮಿ ನೀವು ಒಂದು ಭಾಗದಿಂದ ಒಂದು ಭಾಗ ನೋಡಿದ್ರೆ ಲಿಮಿಟು 500 ರೂಪಾಯಿ ಕಟ್ಟಬೇಕು ಹೋಗೋಕ್ಕೆ ಬರೋಕ್ಕೆ. ಇವೆಲ್ಲವೂ ಕೂಡ FWA ಅಗ್ರಿಮೆಂಟಲ್ಲಿ ಇದ್ದಂಥದ್ದು ಯಾವುದು ಕೂಡ ನೀವು ಫಾಲೋ ಮಾಡ್ತೀರಾ, ಕೀಪಪ್ ಮಾಡ್ತೀರಾ, ಯಾಕೆ ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದೀರಿ ಅನ್ನೋದು ಇವತ್ತು ಹೈಕೋರ್ಟು ಡಬಲ್ ಬೆಂಚ್ ಪ್ರಶ್ನೆ ಮಾಡಿದೆ. ಒಂದು ಕಮಿಟಿ ಮಾಡಿದಾರಲ್ಲ ಮುಖ್ಯಮಂತ್ರಿಗಳು, ರಿಪೋರ್ಟ್ ಬರಲಿ ನೋಡೋಣ ಅಂತಾರೆ. ನಡಿ ಎಲ್ಲದಕ್ಕೂ ಕಮಿಟಿ ಮಾಡಿದ್ದೀನಿ, ಪರಿಶೀಲನಾ ಸಮಿತಿ ಕಮಿಟಿ ಅಂತಾರೆ, ಇಲ್ಲಿ ಯಾವುದೋ ಕಮಿಟಿ ಅಂತಾರೆ. ಕಣ್ಮುಂದೆ ಕಾಣ್ತಾ ಇದೆಯಲ್ಲ ಇವತ್ತು. ಯಾಕೆ ಸರ್ಕಾರ ಯಾಕೆ ಇಂಟರ್ಫಿಯರ್ ಆಗ್ತಾಯಿಲ್ಲ? ಇನ್ಫ್ಯಾಕ್ಟಲ್ಲಿ ಈ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಕೊಂಡು ಯಾರಾದರೂ ಬಂದವರು ಹೋದವರು ಶಾಂತಿಯುತವಾಗಿ ಕೇಳ್ತಾ ಇದ್ದಾರೆ, ಅವ್ರ ಹಕ್ಕನ್ನು ಕೇಳ್ತಾ ಇದ್ದಾರೆ. ಒಬ್ಬ ಕಾಮನ್ ಮ್ಯಾನು
ಅವ್ರನ್ನೂ ತಡೆಗಟ್ಟಕ್ಕಂಥ ಕೆಲಸ ಮಾಡ್ತಾ ಇದ್ದೀರಲ್ಲ. ಅವ್ರೇನು ಪಾಪ ಹೊಡೆದಾಡ್ತಾ ಇಲ್ಲ. FW ಅಗ್ರಿಮೆಂಟ್ ಏನಿದೆ ತೋರಿಸ್ತಾ ಇದ್ದಾರೆ ಅಲ್ಲಿ ಟೋಲ್ ಕಟ್ಸ್ಕೊಳ್ತಕ್ಕಂಥವ್ರಿಗೆ. ಅದು ಪ್ರಶ್ನೆ ಮಾಡುವಂಥದ್ದಾಗಬಾರ್ದಾ? ಅಲ್ಲ, ಅಷ್ಟು ಜನ ಪೊಲೀಸರು ಆಗ್ತಕ್ಕಂಥದ್ದು. ಹಾಗಾದರೆ ಸರ್ಕಾರ ಏನೋ ನೈಸ್ ಸಂಸ್ಥೆ ಜೊತೆನಲ್ಲಿ ನಿಂತಿದೆಯಾ ಈ ವಿಚಾರದಲ್ಲಿ, ಕಾಮನ್ ಮ್ಯಾನ್ ಜೊತೆ ನಿಂತಿಲ್ವಾ? ಸರ್ ನಮಸ್ತೆ ಸರ್, ನನ್ನ ಹೆಸರು ಶ್ವೇತಾ ಅಂತ. ಪ್ರಶ್ನೆ ಏನಂದರೆ, ನಾನು ತುಂಬ ಜನ ನಾನು ಪರ ವಿರೋಧ ಅವ್ರ ಜೊತೆನೂ ತುಂಬ ಮಾತಾಡಿದ್ದೀನಿ. ಅವ್ರದ್ದೊಂದೇ ಪ್ರಶ್ನೆ, ನಮಗೆ ಈ ರೆಡ್ ಝೋನಿಂದನೇ ತೊಂದರೆ ಆಗಿದ್ದು, ಇಲ್ಲಾಂದರೆ ನಾವು ಕೊಡ್ತಿರ್ಲಿಲ್ಲ ಅಂತ. ಈ ರೆಡ್ ಝೋನಿಂದ ನಮಗೆ ಮುಕ್ತಿ ಅಂದರೆ ನಮಗೆ ಈಗಿನ ಸದ್ಯಕ್ಕೆ ಸರ್ಕಾರದವ್ರು ನಮ್ಗೆ ಕೊಡಲ್ಲ. ಯಾಕಂದರೆ ಯಾರೋ ಮಾಡಿದ್ದು ನಾನು ಯಾಕೆ ಕೊಡಲಿ? ಅವ್ರು ಬೇರೆಯವ್ರು ಮಾಡಿರೋ ಪ್ರಾಜೆಕ್ಟ್ ಮಾಡೋಕ್ಕೆ ತುಂಬ ಕಾತುರವಾಗಿ ಕಾಯ್ತಿದ್ದಾರೆ. ಆದರೆ ಅವ್ರು ಮಾಡಿರೋ ರೆಡ್ ಝೋನ್ ತೆಗ್ದು ನಮ್ಮ ರೈತರನ್ನ ಬಿಡ್ತಾ ಇಲ್ಲ. ಅವರು ರೈತರನ್ನ ಹೆಂಗಾನ ಮಾಡೋ ತುಳಿತ ಮಾಡಲೇಬೇಕು. ನಾನು ಕೇಳ್ತಾ ಇರೋದೇನೆಂದರೆ, ಸರ್ ಇದು ಆಗೋಗಿದೆ 2006 ಆಗಿದೆಯೋ ಏನಾಗಿದೆಯೋ ನಮಗಷ್ಟು ಮಾಹಿತಿ ಇಲ್ಲ. ಯಾಕಂದರೆ ನನಗೆ ಭೂಮಿ ಬೇಕು, ನಾನು ರೈತರಾಗೆ ಉಳಿಬೇಕು ಅನ್ನೋದ್ರಿಂದ ನನಗೆ ಈ ರೆಡ್ ಝೋನಿಂದ ಮುಕ್ತಿ ಬೇಕು ಸರ್, ಅಷ್ಟೇ. ರೆಡ್ ಝೋನಿಂದ ಮುಕ್ತಿ ಅಂದರೆ ನಮಗೆ ರೈತರಿಗೆ ಅವಶ್ಯಕತೆ ಇಲ್ಲ, ಆದರೆ ಭೂಮಿ ಕೊಡೋರ ಪರವಾಗಿ ನಾನು ಹೇಳ್ತಾ ಇರೋದು, ಅದನ್ನು ಮುಕ್ತಿ ಮಾಡಿಸ್ಬಿಡಿ ಸರ್, ಅದರಿಂದ ಆದರೂ ನಾವು ಉಳ್ಕೋತೀವಿ ಅಷ್ಟೇ ಸರ್. ಸತ್ಯಮ್ಮ, ಈಗ ಒಂದು ಈ ರೆಡ್ ಝೋನನ್ನು, ಈ ಝೋನಿಂಗ್ ರೆಗ್ಯುಲೇಷನ್ಸ್ನ ಮಾಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಅಧಿಕಾರಿಗಳಿಗೆ, ಪ್ಲಾನಿಂಗ್ ಅಥಾರಿಟಿಗೆ. ಓಕೆ, ಮಾಡಿದ್ರು ಆಗ. ಆದರೆ KTCP ಆ್ಯಕ್ಟಲ್ಲಿ ಸರ್ಕಾರದ ಪಾತ್ರನೇ ಇಲ್ಲ ಅನ್ನೋರಂಗೆ ಹೇಳ್ಬಿಟ್ರೆ ಇನ್ನೊಂದು ಮುಖ್ಯಮಂತ್ರಿಗಳು ಇನ್ಸ್ಟ್ರಕ್ಷನ್ಸ್ ಇಲ್ಲದೆ ಮಾಡ್ತಾರೆ. ಕಂಪ್ಲೀಟ್ ಮಾಡ್ತೀನಿ ಅದಿಜ್ಜಿ. ಈಗ CDP ಆಗಿರಲಿಲ್ಲ ಅವತ್ತಿನ್ನು. ಒಂದು KTCP ಆ್ಯಕ್ಟಲ್ಲಿ ಕಾಲಮ್ ನಂಬರ್ 14A 14B ವೆರಿ ಕ್ಲಿಯರ್ಲಿ ಮೆನ್ಷನ್ ಆಗಿದೆ, ಸಾರ್ವಜನಿಕರ ಹಿತಾಸಕ್ತಿಗೆ, ಅದು ಯೆಲ್ಲೋನೋ ಗ್ರೀನೋ ರೆಡ್ ಝೋನೋ ಯಾವುದನ್ನು ಬೇಕಾದರೂ ಶಾಸನಬದ್ಧವಾಗಿ ಬದಲಾವಣೆ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯಾದಂಥ ಅವಕಾಶಗಳಿದೆ ಸರ್ಕಾರಕ್ಕೆ. ಓಕೆ, ರೆಡ್ ಝೋನನ್ನೇ ಮುಂದಿಟ್ಕೊಂಡು ಚರ್ಚೆ ಮಾಡ್ತಕ್ಕಂಥ ಕಾಂಗ್ರೆಸ್ ಅವರು ರೆಡ್ ಝೋನ್ ಅಷ್ಟೆಲ್ಲ ತಂಟೆ ತಾಪತ್ರೆ ಕೊಡ್ತಾ ಇದೆ ಅಲ್ಲಿ ಇರ್ತಕ್ಕಂಥ ರೈತರಿಗೆ ಅನ್ನೋದಾದರೆ ಝೋನಿಂಗ್ ಬದಲಾವಣೆ ಮಾಡಿ. 2019 ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಮಾಡ್ಬೋದಾಗಿತ್ತು. ಯಾರು ಬಂದು ಚರ್ಚೆ ಮಾಡಿಲ್ವಲ್ಲ ಅಜಿಜ್ಜಿ. ಯಾಕೆಂದರೆ ಅಲ್ಲೇನಾಯಿತು, ಈಗ ನಾವು ಆಯಿತು ಝೋನಿಂಗ್ ಮಾಡಿದ್ರಿಂದ ಏನಾದರೂ ಅಲ್ಲಿ ಝೋನಿಂಗ್ ಮಾಡಿದ್ರಿಂದ ಒಂದು ಸಬ್ ರಿಜಿಸ್ಟ್ರಲ್ಲಿ ಆ್ಯಕ್ಟಿವಿಟೀಸ್ ನಡೆದಿಲ್ವಾ ಅಂತ ನೀವು ಕೇಳಿದ್ರೆ ನನಗೆ ನಡೆದಿದೆ, ಇಲ್ಲ ಅಂತೇನಿಲ್ಲ. ಅಲ್ಲಿ ಜನ ಕೇಳಿದ್ದೇನೋ, ನಾವು ಕೃಷಿ ಮಾಡ್ತಾ ಇದ್ದೀವಿ, ರೈತರು ಬೇರೆ ಇನ್ಯಾವುದೇ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಆಗಲಿ ಅಥವಾ ರೆಸಿಡೆನ್ಷಿಯಲ್ ಆ್ಯಕ್ಟಿವಿಟೀಸ್ ಲೇಔಟ್ ಆಗಲಿ ಮಾಡ್ತಕ್ಕಂಥದ್ದು ಆಗಬಾರ್ದು ಅಂತ ಸಣ್ಣ ಉದಾಹರಣೆ ಇದೆ ಸರ್ಕಾರದಲ್ಲಿ. ಚನ್ನರಾಯಪಟ್ಟಣ ಹೋಬಳಿ 1777 ಎಕರೆ, ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ, ಈ ಸ್ಪೆಷಲ್ ಅಗ್ರಿಕಲ್ಚರ್, ಪರ್ಮನೆಂಟ್ ಸ್ಪೆಷಲ್ ಅಗ್ರಿಕಲ್ಚರ್ ಝೋನಾಗಿ ಡಿಕ್ಲೇರ್ ಮಾಡಿದ್ರಲ್ಲ ಮೊನ್ನೆ ಮುಖ್ಯಮಂತ್ರಿಗಳು, ಹಿಂದಿನ ಮುಖ್ಯಮಂತ್ರಿಗಳು. ಯಾಕೆ ಮಾಡಿದ್ರು? ರೈತರು ಕೇಳ್ಕೊಂಡಿದ್ದಕ್ಕೆ ಮಾಡಿದ್ರು. ಅವರು ಇಂಡಸ್ಟ್ರಿಗೆ ಜಮೀನು ಕೊಡಲ್ಲ ಅಂತ ಹೋರಾಟ ಮಾಡಿದ್ರು. ಹಿಂಗಿದ್ರೆ ಕೃಷಿನೇ ಮಾಡಿ ಹಂಗೇನಾದರೂ ಇವರು ಈಗ 2 ಕೋಟಿನೋ 3 ಕೋಟಿನೋ ದುಡ್ಡು ಕೊಡ್ತೀನಿ ಅಂತಾರಲ್ಲ ಅಜಿಜ್ಜಿ. 2 ಕೋಟಿ 3 ಕೋಟಿ ಎಲ್ಲ, ನೀವು ಝೋನಿಂಗ್ ಕೈ ಬಿಡಿ. ನೀವು ಝೋನಿಂಗ್ ಕೈ ಬಿಟ್ಟು ಝೋನ್ ಬದಲಾವಣೆ ಮಾಡಿ 10 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ. ಇವತ್ತಿಗೂ ಎಕರೆ 10 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ. ಈ ಈಗಲ್ಟನ್ ವಿಚಾರ ನಾವು ಎಷ್ಟು ಚರ್ಚೆ ಮಾಡಿದ್ವಿ. ಒಳಗಡೆ 70 ಎಕರೆನೋ ಗೋಮಾಳ ಇದೆ ಅಂದ್ಬಿಟ್ಟು ಇದೇ ಹಿಂದಿನ 2015 ಕ್ಯಾಬಿನೆಟ್ನಲ್ಲಿ ಖರಾಬ್ ಇದೆ ಅಂದ್ಬಿಟ್ಟು 12 ಕೋಟಿನೋ 13 ಕೋಟಿನೋ ಎಕರೆಗೆ ಇವರೇ ಕ್ಯಾಬಿನೆಟ್ಟಲ್ಲಿಟ್ಟು ನಿಗದಿ ಮಾಡಿದ್ರಲ್ಲ ಬೆಲೆನ. ಝೋನಿಂಗ್ ಬದಲಾವಣೆ ಮಾಡೋಕ್ಕಾಗಲ್ಲ ಅಂತ ಏನಿಲ್ಲ, ಬದಲಾವಣೆ ಮಾಡ್ಬೋದು. ಶಾಸನಬದ್ಧವಾಗಿ ಎಲ್ಲ ಅವಕಾಶಗಳಿದೆ ಸರ್ಕಾರಕ್ಕೆ. ಅಂದರೆ ನೀವು ಹೇಳೋದು 12 ಕೋಟಿ ಈಗಲ್ಟನ್ಗೆ ಬೆಲೆ ಆಗೋದಾದರೆ ರೈತರಿಗೆ ಯಾಕೆ 3 ಕೋಟಿ ಅಂತೀರಿ ನೀವು? ಯಾಕೆ 3 ಕೋಟಿ ಯಾಕೆ? ಸರ್, ಸಂಜಯ್ ಶಶಿಮಠ ಅಂತ, ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ. BSY ಅಂಡ್ ಸನ್ಸ್ನ ಮೂಲೆ ಗುಂಪು ಮಾಡೋ ಷಡ್ಯಂತ್ರ ಫಲ ಕೊಡ್ತಾ. ಮತ್ತು ಇನ್ನೊಂದು ಪ್ರಶ್ನೆ, ಬಿಡದಿ ಪಾದಯಾತ್ರೆ ಪಟ್ಟಾಭಿಷೇಕ ಯಶಸ್ವಿ ಆಯ್ತಾ? ನೋಡಿ, ಪಟ್ಟಾಭಿಷೇಕ ಅನ್ನೋದು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾವುದೋ ಒಂದು ವ್ಯಕ್ತಿನೋ ಒಂದು ಕುಟುಂಬನೋ ತಗೊಂಡೋಗಿ ಕೂರಿಸೋದಕ್ಕಾಗೋದಿಲ್ಲ. ಅದಕ್ಕೆ ಜನರ ಬೆಂಬಲ ಬೇಕು, ಜನಾಭಿಪ್ರಾಯ ಬೇಕು. ಅದಕ್ಕೆ ನಮ್ಮ ಹೋರಾಟಗಳು, ನಮ್ಮ ದಿಟ್ಟವಾದಂಥ ಒಂದು ಕಮಿಟ್ಮೆಂಟು, ಹೆಜ್ಜೆಗಳು ಯಾವ ರೀತಿ ಇಡ್ತೀವಿ, ಅದು ಜನ ಗುರುತಿಸಿ ಇವನು ಯೋಗ್ಯನಿದ್ದಾನೆ, ಅರ್ಹನಿದ್ದಾನೆ, ಇವನಿಗೊಂದು ಅವಕಾಶ ಕೊಡಬೇಕು ಅಂದರೆ ಮಾಡಿಕೊಡ್ಬೋದು. ಅಷ್ಟೇ ಬಿಟ್ಟರೆ ಇದು ಪ್ರಜಾಪ್ರಭುತ್ವ ಅಲ್ವಾ? ಒಬ್ರಿಗೆ ನೀವು ಪಟ್ಟ ಕಟ್ಟಕ್ಕಾಗ್ತದಾ? ಯಾವ ಥರ ಪಟ್ಟ ಕಟ್ಟಕ್ಕಾಗ್ತದೆ? ಜನನೇ ಪಟ್ಟ ಕಟ್ಟಬೇಕಲ್ವಾ? ಇವನು ಯೋಗ್ಯನು ಅಂದರೆ ಜನ ಪಟ್ಟ ಕಟ್ತಾರೆ, ಯೋಗ್ಯನಿಲ್ಲ ಅಂತ ಹೇಳಿದ್ರೆ ಬೇರೆಯವರು ಕಟ್ತಾರೆ. ತಂದೆಯವರು ಬಂದಾಗ ಇದೇ ಪ್ರಶ್ನೆ ಕೇಳಿದೆ ಸರ್, BSY ಅಂಡ್ ಸನ್ಸ್ನ ಮೂಲೆ ಗುಂಪು ಮಾಡೋದಕ್ಕೆ HDK ಅಂಡ್ ಸನ್ಗೆ BJP ಹೈಕಮಾಂಡ್ ಮಣೆ ಆಗ್ತಿದ್ಯಾ ಅಂತ. ರಾಜ್ಯದ BJP ನಾಯಕರುಗಳನ್ನು ಅಷ್ಟಾಗಿ ಹತ್ತಿರ ಬಿಟ್ಕೊಳ್ಳೋದಿಲ್ಲ, ಕುಮಾರಸ್ವಾಮಿ ಅವ್ರನ್ನ ಜಾಸ್ತಿ ಹತ್ತಿರ ಬಿಟ್ಕೊಳ್ತಾರೆ ಅಂತ ಅವ್ರಿಗೊಂದು ನಂಬಿಕೆ. ಕುಮಾರಸ್ವಾಮಿ ಅವರ ಸುದೀರ್ಘ ರಾಜಕೀಯದ ಅನುಭವ, ರಾಜ್ಯದಲ್ಲಿ ಅತ್ಯಂತ ಅಲ್ಪಾವಧಿ ಮುಖ್ಯಮಂತ್ರಿಗಳಾಗಿದ್ದರೂ ಕೂಡ ಅತ್ಯಂತ ಜನಪ್ರಿಯತೆ ಪಡ್ಕೊಂಡ್ರು ಬಿಕಾಸ್ ಆಫ್ ಕಾರ್ಯಕ್ರಮಗಳು ಕೊಟ್ಟಿದ್ದ
ಹಿನ್ನೆಲೆಯಿಂದ. ಇಲ್ರಿ BJP ಅವ್ರ ಸಪೋರ್ಟ್ನ ಕಾರಣಕ್ಕಾಗಿ BJP ಅವ್ರ ಜೊತೆಗೆ ಅಲ್ಲ ಸಮ್ಮಿಶ್ರ ಸರ್ಕಾರ ಅವ್ರು ನಮ್ಮ ಜೊತೆಲಿ ಮಾಡಿದ್ದಕ್ಕೆ ಆಗಿತ್ತು ಅಜಿಜ್ಜಿ. ಏಕೆಂದರೆ ನಾವು ಯಾವತ್ತೂ ಕೂಡ ಸ್ವಂತ ಬಲದ ಮೇಲೆ ಇಲ್ಲಿವರೆಗೂ ಸರ್ಕಾರ ರಚನೆ ಮಾಡೋಕ್ಕಾಗಿಲ್ಲ. ಆದರೆ ಅವ್ರ ಜೊತೆ ಅವ್ರ ಸಪೋರ್ಟ್ ತಗೊಂಡೇ ಮಾಡಿದ್ದೀವಿ ನಾವು. ಈಗಲೂ ಕೂಡ ಅವ್ರನ್ನ ಗುರುತಿಸಿ ಅಲ್ಲೊಂದು ಸ್ಥಾನ ಕೊಟ್ಟಿದ್ದಾರೆ ಅಂದರೆ ಬಿಕಾಸ್ ಆಫ್ ಹಿಸ್ ಕೇಪಬಿಲಿಟೀಸ್ ಕೊಟ್ಟಿದ್ದಾರೆ. ಹಂಗೆ ಮಾತ್ರಕ್ಕೆ ಇಲ್ಲಿ ಕುಮಾರಣ್ಣ ಅವರು ಭಾಳ ಆತ್ಮೀಯರು ಆಪ್ತರಂತೆ ಬೇರೆಯವರು ಅಲ್ಲವಂತೆ ಅಂತಕ್ಕಂಥದ್ದು ಅದೆಲ್ಲ ಸುಮ್ಮನೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗಳಷ್ಟೇ. ಅವೆಲ್ಲ ಆಯಾ ಪಕ್ಷದವರು, ಕೇಂದ್ರದವರು, ರಾಜ್ಯದ ಇಲ್ಲಿರ್ತಕ್ಕಂಥ ನಾಯಕರುಗಳಿಗೆ ಎಷ್ಟು ಗೌರವ ಕೊಡಬೇಕು, ಮನ್ನಣೆ ಕೊಡಬೇಕು, ಕೊಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.